ದೊಡ್ಡ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಏನು 11 ವರ್ಷಕ್ಕೊಮ್ಮೆ ನಡೆಯುತ್ತೆ ಈ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಶಿವನಾಪುರ ಗ್ರಾಮಕ್ಕೆ ಆಗಮಿಸಿರುವ ಬಂಡಾರಪಟ್ಟಿಗೆ ಈ ವಿವಿಧ ಕಲಾ ತಂಡಗಳೊಂದಿಗೆ ವೀರಗಾಸೆ ಕಾಲಾಟ ಕಾಯಿ ತಲೆ ಮೇಲೆ ತೆಂಗಿನಕಾಯಿ ಪವಾಡ ಸಮೇತ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಎಲ್ಲ ದೇವಸ್ಥಾನಗಳ ದೇವಸ್ಥಾನ ಮುಂಭಾಗದಲ್ಲಿ ತೆಂಗಿನಕಾಯಿ ಪವಾಡ ನಡೆಸಿಕೊಂಡು ಬಂದು ಈಗ ಗಂಗಮ್ಮನ ದೇವಸ್ಥಾನದ ಬಳಿ ದೇವರ ಶಿವನಾಪುರ ಎಲ್ಲ ಭಕ್ತಾದಿಗಳು ಮತ್ತು ಕುಲ ಬಾಂಧವರು, ಕಂಬಿ ಯಜಮಾನರು, ಗೌಡರು ಎಲ್ಲರೂ ಸೇರಿ ಈ ಬಂಡಾರಪಟ್ಟಿಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ, ಹಿರಿಯರಿಗೆ ಅಭಿನಂದನೆಗಳು. ಜಾತ್ರೆ ಇದು ಏನೋ 6 ದೇವರ ಮನೆ ದೊಡ್ಡ ಜಾತ್ರಾ ಮಹೋತ್ಸವ. ಮೊದಲು ಬಿದರಳ್ಳಿ ಬತ್ತೇಶ್ವರ ಸ್ವಾಮಿ, ನಂತರ ವಾಗಟ ರಾಮೇಶ್ವರ, ತದನಂತರ ಅಪ್ಪಸಂದ್ರ ಬತ್ತೇಶ್ವರ ಸ್ವಾಮಿ, ತಾವರೆಕೆರೆ ರಾಮೇಶ್ವರ ಸ್ವಾಮಿ, ಬಾಣಮಾಕನಹಳ್ಳಿ ಒದಲಿ ರಾಮೇಶ್ವರ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ದಿನ ಏಪ್ರಿಲ್ 4, 5 ಮತ್ತು 6ನೇ ತಾರೀಕು ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಸುಮಾರು ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ. ಒಟ್ಟು ಶಿವನಾಪುರ ಗ್ರಾಮದಲ್ಲಿ ಒಟ್ಟು 60 ಕುಟುಂಬಗಳಿದ್ದು ಈ 60 ಕುಟುಂಬ ಎಲ್ಲ ಸೇರಿ ಜೊತೆಯಲ್ಲಿ ಇವತ್ತು ಒಂದೇ ಜಾಗದಲ್ಲಿ ಬಂಡಾರಪಟ್ಟಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏನಪ್ಪ ಅಂತಂದರೆ ಈಗ 11 ವರ್ಷದ ಹಿಂದೆ ನಾವೆಲ್ಲ ಆಗ ಇನ್ನೂ ನಮಗೆ ಇಷ್ಟೊಂದು ಅರಿವು ಇರಲಿಲ್ಲ. 11 ವರ್ಷದಿಂದ ಪ್ರತಿ ಸಾರಿನೂ ಈ ಹಾಲು ಮತಸ್ಥರ ಈ ಒಂದು ಕಾರ್ಯಕ್ರಮಗಳು ಆಗಾಗ ನಡ್ಕೊಂಡು ಬರ್ತಾ ಇದೆ. ಈಗ ನಾವು ನಮ್ಮ ಹಿರಿಯರೆಲ್ಲ ತೀರೋದ್ರು. ಈಗ ನಮ್ಮ ಮನೆಗೆ ನಾವು ಹಿರಿಯರಾಗಿರ್ತೇವೆ. ಈಗ ಅಷ್ಟಲ್ಲೇ ಈ ವರ್ಷವೇ ನಾವು ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬ ನೋಡಬೇಕಾಗಿರ್ತ ಪರಿಸ್ಥಿತಿ ಮತ್ತು ನಾವೇ ಖುದ್ದಾಗಿ ನಿಂತು ಮಾಡಬೇಕಾಗಿರ್ತಕ್ಕಂಥ ಒಂದು ಇದು ನಮಗೆ ಭಾಳ ಸಂತೋಷ ತಂದುಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಡಿಬೇಕಂತ ಅಂದಾಗ ಹಿರಿಯರು ಬಹಳ ವರ್ಷಗಳು, ಸಾವಿರಾರು ವರ್ಷಗಳಿಂದನೇ ಇದನ್ನೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಅವರ ಹಾಕಿರ್ತಕ್ಕಂಥ ಫೌಂಡೇಶನನ್ನು ಈಗ ನಾವು ಮಾಡಿಕೊಂಡು ಅದನ್ನು ಇನ್ನು ಮುಂದಿನ ಪೀಳಿಗೆ ಅವರು ಚೆನ್ನಾಗಿ ಉಳಿಸಿ ಬೆಳೆಸ್ಕೊಂಡು ಹೋಗಿ ಮತ್ತು ಈ ಕಾರ್ಯಕ್ರಮ ತಾವರೆಕೆರೆ ಗ್ರಾಮದಲ್ಲಿ ಈ ದೇವಸ್ಥಾನವನ್ನು ಮೊದಲು ಭಾಳ ಹಾಳಾಗಿತ್ತು. ಇದನ್ನು ಜೀರ್ಣೋದ್ಧಾರ ಮಾಡಬೇಕಂದ್ರೆ ಭಾಳ ಜನ ಶ್ರಮಪಟ್ಟಿದ್ದಾರೆ. ಯಾರೇ ವ್ಯಕ್ತಿಗಳಿರ್ಬೋದು, ರಾಜಕೀಯೇತರವಾಗಿ ಎಲ್ಲರೂ ಅದನ್ನು ಕೈ ಜೋಡಿಸಿ ಆ ದೇವಸ್ಥಾನವನ್ನು ಚೆನ್ನಾಗಿ ಕಟ್ಟಿ ಇವತ್ತು ಎಷ್ಟೇ ಲಕ್ಷಾಂತರ ಜನ ಬಂದರೂ ಅಲ್ಲಿ ಊಟ ಉಪಹಾರ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ದೇವರುಗಳಿಗೂ ಪ್ರತಿ ಸಾರಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಮಾಡ್ತಾಯಿದ್ದಾರೆ. ಅವರಿಗೆ ನಾವು ಪ್ರಥಮವಾಗಿ ನಮ್ಮ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಹಾಗೂ ಈ ಗ್ರಾಮವಲ್ಲೇ ಅಲ್ಲ, ಈ ಹೊಸಕೋಟೆ ತಾಲೂಕು ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇದೇ ಒಂದು ಕುರುಬರ ಒಂದು ಸಮಾವೇಶ ಹಾಗೂ ಈ ಒಂದು ದೇವರು ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ. ಅದರಲ್ಲಿ ತಾವರೆಕೆರೆ ರಾಮೇದೇವರಂದರೆ ಸ್ವಲ್ಪ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ. ಹೆಚ್ಚಿನ ಗುಂಪು ಇದೆ ಇದರಲ್ಲಿ. ಮೊದಲಿಗೆ ಮಂಚನಬೆಲೆ ಬೀರೇದೇವರು ನಡೀತಾ ಇತ್ತು. ಅದ ನಂತರ ಈಗ ತಾವರೆಕೆರೆ ರಾಮೇದೇವರು ಹೆಚ್ಚಿಗೆ ಜನ ಸೇರ್ತಕ್ಕಂಥ ಜಾಗ ಇದು. ಇದರಲ್ಲಿ ಹೆಚ್ಚು ಕಡಿಮೆ ಈಗ ಈ ದೇವರಿಗೆ ನಾಳೆ ಉಪವಾರ ಜಾತ್ರೆಗೆ ಸುಮಾರು ಒಂದು 5 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆಯನ್ನು ನಮ್ಮ ಭಕ್ತಾದಿಗಳು ಹಾಗೂ ಕೆಲವು ಪ್ರತಿನಿಧಿಗಳು, ನಾವು ಹೆಸರು ಹೇಳಲಿಕ್ಕೆ ಬೇಡ, ಕೆಲವು ದಾನಿಗಳು ಅವರೆಲ್ಲ ಮುಖಂಡತ್ವದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಂಡು ದೇವರ ಉತ್ಸವಕ್ಕೆ ಏನೇನು ಕಾರ್ಯಕ್ರಮಕ್ಕೆ ಏನು ಉತ್ಸವ ಮಾಡಬೇಕು, ಅಲಂಕಾರ ಮಾಡಬೇಕು, ದೇವರ ಕಾರ್ಯಕ್ರಮ ಏನು ಮಾಡಬೇಕು, ಹಾಗೂ ಊಟದ ಕಾರ್ಯಕ್ರಮಗಳು ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೂ ನಮಗೆ ಎಲ್ಲರೂ ಜನರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ತಾಲೂಕಿನ ಪರವಾಗಿ ಎಲ್ಲರಿಗೂ ನಾನು ಅವರಿಗೆ ನಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ.